ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಂಗ್ಲೀಷ್ ರಿವಿಷನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ 3 ದಿನಗಳಿಂದ ಇಂಗ್ಲೀಷ್ ರಿವಿಷನ್ ಕ್ಲಾಸನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕ್ಲಾಸಲ್ಲಿಯೂ ಕೂಡ ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸು, 4 ಮಾರ್ಕ್ಸು ಗ್ರಾಮರ್ ಫಿಕ್ಸು, 3 ಮಾರ್ಕ್ಸ್ ಗ್ರಾಮರ್ ಫಿಕ್ಸ್, ಈ ರೀತಿಯಾಗಿ ಒಂದೊಂದೇ ಭಾಗವನ್ನು ಫಿನಿಷ್ ಮಾಡಿಕೊಂಡು ಬರ್ತಾ ಇದ್ದೇವೆ. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಆಯಿತಾ, ಇವತ್ತಿನ ವಿಡಿಯೋ ಕೂಡ ಗ್ರಾಮರ್ ಟಾಪಿಕ್ಕಿನ ಬೇಸ್ ಮೇಲೆ ಇರುವಂಥದ್ದು. ನೋಡಿ ಸರ್, ಗ್ರಾಮರಲ್ಲಿ ಔಟ್ ಆಫ್ 40 ಮಾರ್ಕ್ಸ್ ಬಂದ್ರೇ ನಿಮಗೆ 80 ಅಂಕಕ್ಕೆ 75 ಕ್ರಾಸನ್ನು ಮಾಡಬಹುದಾಗಿದೆ. ಥಿಯರಿ ಎಷ್ಟರ ಬರೀರಿ, ಟೀಚರ್ಸ್ಗಳು ವ್ಯಾಲ್ಯೂಯೇಷನ್ ಟೈಮಲ್ಲಿ ಅದನ್ನು ಡಿಲೀಟ್ ಮಾಡ್ಬೋದು. ಡಿಲೀಟ್ ಅಂತ ಹೇಳಿದರೆ ಕಡಿಮೆ ಅಂಕಗಳನ್ನು ಕೊಡ್ಬೋದು, ಹೌದಲ್ವಾ? ಆದರೆ ಗ್ರಾಮರಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಅಂಕ ಕೊಡಲಿಕ್ಕಾಗಲ್ಲ. ಬನ್ನಿ ಸರ್, ಈಗ ಎಷ್ಟು ಈಸಿ ಇದೆ ನೋಡಿ. ಇದು ಕ್ವಶನ್ ನಂಬರು ನಿಮಗೆ ನೀಟಾಗಿ ಕಾಣ್ತಾ ಇದೆ. ಎಷ್ಟು ಕ್ವಶನ್ ನಂಬರು, ಹೌದಲ್ವಾ? ಇದನ್ನು ಫಸ್ಟು ನೋಡ್ಕೊಂಡ್ರಾ? ದೆನ್ ಇದನ್ನೆಲ್ಲ ಓದ್ಕೊಂತ ಹೋಗೋ ಅವಶ್ಯಕತೆ ಇಲ್ಲ. ಎಷ್ಟು ಮಾರ್ಕ್ಸಿಗಿದೆ ಇದು? 4 ಮಾರ್ಕ್ಸಿಗಿದೆ. 4 ಮಾರ್ಕ್ಸಿಗೆ ಇರುವಂಥದ್ದು, ಹೌದಲ್ವಾ? ಕೇವಲ 4 ಮಾರ್ಕ್ಸು. ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರು ಅಂಡರ್ಲೈನ್ ಇದೆ ಇಲ್ಲಿ? ಶಿ ಅಂತ ಒಂದು ಅಂಡರ್ಲೈನ್ ಇದೆ. ಅಂಡರ್ಲೈನ್ ಇರೋದು ಇಲ್ಲಿದೆ, ಹೌದಲ್ವಾ? ನಂತರದಲ್ಲಿ ಹೂ ಅಂತ ಅಂಡರ್ಲೈನ್ ಇದೆ. ಆ ಹೂ ಅನ್ನೋದು ಇಲ್ಲಿದೆ. ನಂತರದಲ್ಲಿ ದೆಮ್ ಅಂತ ಅಂಡರ್ಲೈನ್ ಇದೆ. ಆ ದೆಮ್ಮನ್ನು ಇಲ್ಲಿ ಬರೆದಿದ್ದಾರೆ. ನಂತರದಲ್ಲಿ ದೇ ಅಂತ ಇದೆ. ಆ ದೇ ಕೂಡ ಇಲ್ಲಿದೆ. ಹಾಗಿದ್ದರೆ ಇವರ ಪ್ರಶ್ನೆ ಏನು ಅಂತ ಹೇಳಿದರೆ ನೋಡಿ, ಭಾಳ ಈಸಿ ಪ್ರಶ್ನೆ. ಏನನ್ನು ಕೇಳಿದ್ದಾರೆ? 1 2 3 4 ಇದಾವಲ್ವಾ? ಈ 4 ಪ್ರಶ್ನೆಗೆ ಇಲ್ಲಿ ಉತ್ತರ ಬರೆದ್ರೆ 4 ಅಂಕ ಸಿಗುತ್ತೆ. ಏನೂ ಇಲ್ಲ, 1 ವರ್ಡ್ ಆನ್ಸರನ್ನು ಬರೆಯುವಂಥದ್ದು. ಬನ್ನಿ, ಎಷ್ಟು ಈಸಿಯಾಗಿರುತ್ತೆ ಅಂತ ನಿಮಗೆ ತೋರಿಸಿ ಕೊಡ್ತೇನೆ. 4 ಲೈನನ್ನು ಓದೋದು ಮಾತ್ರ. 4 ಲೈನ್ ಓದಿದರೆ 4 ಅಂಕಗಳು ಬರುತ್ತೆ. ನೋಡಿ, ಇಲ್ಲಿ ತಿಮ್ಮಕ್ಕ ಸ್ಟೋರಿ, ಒಂದು ಹೆಣ್ಣು ಮಗುವಿನ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಕ್ಯಾರೆಕ್ಟರ್ ನಮಗೆ ಸಿಕ್ಕರು. ಯಾರು ಅಂದರೆ ತಿಮ್ಮಕ್ಕ ಅಂತ ಒಂದು ಹೆಣ್ಣಿನ ಹೆಸರು ಸಿಕ್ತು. ಬನ್ನಿ ಸರ್, ಅವ್ರ ಬಗ್ಗೆ ಹೇಳ್ತಾ ಹೋದರು. ಏನಂತ ಇದೆ? ಶಿ ರಿಪೋರ್ಟೆಡ್ಲಿ ವಾಂಟೆಡ್. ಶಿ ಅಂತ ಇದೆ. ಶಿ ಅಂದರೆ ಇಲ್ಲಿ ಬರೆದಿದ್ದಾರೆ, ಅಂಡರ್ಲೈನ್ ವರ್ಡ್ ಇದೆ. ಅಂಡರ್ಲೈನ್ ವರ್ಡು ಶಿ ಅಂದರೆ ಇಲ್ಲಿ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಶಿ ಅಂದರೆ ಯಾರು? ಇಲ್ಲಿ ನಮಗೆ ತಿಮ್ಮಕ್ಕ. ಅದನ್ನು ಇಲ್ಲಿ ಎಕ್ಸಾಮಲ್ಲಿ TIMMAKKA ಅಷ್ಟೇ ಬರೀಬೇಕು. ತಿಮ್ಮಕ್ಕ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಯಾಕೆ ಸಿಗುತ್ತೆ ಅಂದರೆ ಶಿ ರೆಫರ್ಸ್ ಟು ಹೂಮ್. ನೋಡಿ, ರೆಫರ್ ಅಂತ ಹೇಳಿದರೆ ಶ್ರೀ ಅಂದರೆ ಯಾರು ಅಂತ ಕೇಳಿರೋದು ಅಷ್ಟೇ. ಭಾಳ ಈಸಿ ಇದು. ಇದರಲ್ಲಿ ಬಹಳ ಮಕ್ಕಳು 0 ಮಾರ್ಕ್ಸನ್ನು ತೆಗೆದುಕೊಂಡಿದ್ದು ಇದೆ. ಯಾಕಂದರೆ ವೆನ್ ಐ ಗೋ ಫಾರ್ ವ್ಯಾಲ್ಯೂಯೇಷನ್ ಹೋದಾಗೆಲ್ಲ ನೋಡ್ತೀವಿ, ಮಕ್ಕಳು ಇದರಲ್ಲೂ ಕೂಡ 0 ಮಾರ್ಕ್ಸನ್ನು ತೆಗೆದುಕೊಳ್ಳುತ್ತಾರೆ, ಹೌದಲ್ವಾ? ನೆಕ್ಸ್ಟ್ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳ ಈಸಿ. ಹೂ ಅಂದರೆ ಯಾರು ಅಂತ ಕೇಳಿದರೆ ಅದಕ್ಕೆ ಓದಬೇಕಾಗುತ್ತೆ. ಶಿ ರಿಪೀಟೆಡ್ಲಿ ವಾಂಟೆಡ್ ಟು ಎಂಡ್ ಅಪ್ ಹರ್ ಲೈಫ್. ಅವಳು ಭಾಳ ಪ್ರಯತ್ನ ಪಟ್ಟಿದ್ಲು, ಜೀವನನೇ ಸಾಕಾಗಿದೆ ನನಗೆ, ನಾನು ಸತ್ತೋಗಬೇಕು ಅಂತ. ಶಿ ಕುಡಂಟ್ ಕನ್ಸೀವ್. ನೋಡಿ, ಯಾಕಂದರೆ ಅವಳು, ಆಯಿತಾ, ಏನು ಅರ್ಥ ಆಗಿಲ್ಲ ಅಂದ್ಕೊಳ್ಳಿ, ಕಥೆನೇ ಅರ್ಥ ಆಗ್ತಾ ಇಲ್ಲ ನಮಗೇನು, ಏನು ಬೇಡ ಸರ್ ಅರ್ಥ ಆಗೋದು. ಬಟ್ ಹರ್ ಹಸ್ಬೆಂಡ್, ಆದರೆ ಅವಳ ಗಂಡ ಅಂದರೆ ತಿಮ್ಮಕ್ಕನ ಗಂಡ. ಯಾರು? ಅವನ ಹೆಸರೇನು? ನೋಡಿ, ಬಿಕ್ಕಲ ಚಿಕ್ಕಯ್ಯ ಅಂತ ಅವನ ಹೆಸರು. ಹೂ ಸಪೋರ್ಟೆಡ್ ಹರ್. ಅವನು ಅವಳಿಗೆ ಸಪೋರ್ಟ್ ಮಾಡ್ತಾನೆ. ಅವನು ಅಂದರೆ ಯಾರು? ನೋಡಿ, ಹೂ ಅಂತ. ಹೂ, ಎರಡನೇ ಪ್ರಶ್ನೆ ಏನು ನಮ್ಮದು? ಹೂ ಸಪೋರ್ಟೆಡ್ ಹರ್. ಯಾರು ಸಪೋರ್ಟ್ ಮಾಡಿದರು? ಹೂ ಅಂದರೆ ಯಾರು? ಅವಳ ಗಂಡನ ಹೆಸರನ್ನು ಬರಿಬೇಕು, ಹಸ್ಬೆಂಡ್ ಅಂತ ಬರಿಬಾರ್ದು. ಗಂಡನ ಹೆಸರೇನು? ನೋಡಿ, ಸರ್ ಬಿಕ್ಕಲ ಚಿಕ್ಕಯ್ಯ. ಅರ್ಥ ಆಗುತ್ತಲ್ವಾ? ನೋಡಿ, ಇಷ್ಟು ಬರೆದ್ರಿ. ಇದಕ್ಕೆ ಟೀಚರ್ ರೈಟ್ ಹಾಕ್ತವ್ರೆ, 1 ಅಂಕ ಕೊಡ್ತಾರೆ. ಇದಕ್ಕೂ ರೈಟ್ ಹಾಕಿ 1 ಅಂಕಗಳನ್ನು ಕೊಡ್ತಾರೆ. ಟೋಟಲ್ಲು 4 ಮಾರ್ಕ್ಸಿಗಿದೆ ಅಲ್ವಾ? ಹಾಗಾಗಿ ನೆಕ್ಸ್ಟು ನೋಡಿ, ಎಷ್ಟು ಈಸಿಯಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ದೆಮ್ ಅಂದರೆ ಕೇಳಿದ್ದಾರೆ, ಅವಾಗ ಓದ್ಕೊಂತ ಹೋಗಿ. ನೀವೇನು ಮಾಡ್ತಾಯಿದ್ದೀರಾ ಎಕ್ಸಾಮಲ್ಲಿ ಅಂತ ಹೇಳಿದರೆ ಅದ್ರ ಹಿಂದ್ಗಡೆನೇ ಆನ್ಸರ್. ಹೌದು, ಹಿಂದ್ಗಡೆನೇ ಆನ್ಸರ್ ಬರೋದು ಎಲ್ಲದಕ್ಕೂ. ಕೆಲವೊಂದು ಮುಂದೆನೂ ಆನ್ಸರು ಹೋಗ್ತಾ ಇರುತ್ತೆ. ಬನ್ನಿ, ಈಗ ಕತೆ ಗೊತ್ತಾಯ್ತು ನಮಗೆ. ಏನು ಅಂದರೆ ತಿಮ್ಮಕ್ಕ ಜೀವನನೇ ಸಾಕಾಗ್ಬಿಟ್ಟು ಬೇಡ ನನಗೆ ಅಂತ ಹೇಳ್ತಾ ಇರ್ತಾಳೆ. ಆ ಸಮಯದಲ್ಲಿ ಗಂಡ ಹೆಲ್ಪ್ ಮಾಡಿರ್ತಾನೆ. ಯಾವ ರೀತಿಯಾಗಿ? ಶಿ ಫಾಂಡ್ ನೋಡಿ ಸೊಲಾಸ್ ಇನ್ ಪ್ಲಾಂಟಿಂಗ್ ದ ಟ್ರೀಸ್. ಅವಳು ತನ್ನ ಜೀವನವನ್ನು ಏನು ಮಾಡ್ತಾಳೆ ಅಂತ ಹೇಳಿದರೆ, ಯಾವ ರೀತಿಯಾಗಿ ನಾನು ಜೀವನನ ನಡೆಸಬೇಕು ಅಂತ ಯೋಚನೆ ಮಾಡಿಲ್ಲ. ಕೊನೆಯದಾಗಿ ಒಂದು ತೀರ್ಮಾನಕ್ಕೆ ಬರ್ತಾಳೆ. ಏನು ಅಂತ ಹೇಳಿದರೆ, ನಾನು ಗಿಡಗಳನ್ನು ಬೆಳೆಸಬೇಕು, ಪ್ಲಾಂಟಿಂಗ್ ಟ್ರೀಸ್ ಅಂತ. ದಿ ಕಪಲ್ ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಸೇರಿ ಏನು ಮಾಡ್ತಾರೆ ನೋಡಿ, ವರ್ಕ್ಡ್ ಇನ್ ದಿ ಫೀಲ್ಡ್ಸ್, ಹೌದಲ್ವಾ, ಡ್ಯೂರಿಂಗ್ ದಿ ಡೇ ಟೈಮ್. ನೋಡಿ, ಪ್ಲಾಂಟೆಡ್ ಟ್ರೀಸ್. ಯಾವ ಕೆಲಸವನ್ನು ಶುರು ಮಾಡ್ತಾರೆ? ಪ್ಲಾಂಟೆಡ್ ಟ್ರೀಸ್ಗಳನ್ನು ಆ್ಯಂಡ್ ಕೇರ್ಡ್ ಫಾರ್ ದೆಮ್.
ಅದನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದನ್ನು ಅಂದರೆ ಏನಿಲ್ಲಿ ಏನು ಮಕ್ಕಳಿದ್ದಾರೆ ಇವರಿಗೆ? ಇಲ್ಲ. ಅದನ್ನು ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಅದನ್ನು ಅಂತ ಹೇಳಿದರೆ ಇಲ್ಲಿ ಏನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವರು? ಇಲ್ಲೇ ಇದೆ ಅಲ್ವಾ, ಪ್ಲ್ಯಾಂಟಿಂಗ್ ಟ್ರೀಸ್ ಅಂತ, ಮರಗಳನ್ನು. ಅದನ್ನೇ ಬರೀಬೇಕಿಲ್ಲಿ, PLANTING, ಪ್ಲ್ಯಾಂಟಿಂಗ್ ಟ್ರೀಸ್, TREES. ನೋಡಿ, ಇದಕ್ಕೊಂದು ಮಾರ್ಕ್ಸು, ಇದಕ್ಕೊಂದು ಮಾರ್ಕ್ಸು, ಇದಕ್ಕೊಂದು ಮಾರ್ಕ್ಸು, ಕಾಪಿ ಮಾಡಿ ಬರೆಯುವಂಥದ್ದು. ಆಯಿತು ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಕೊನೆಯದಾಗಿ ಬರೋಣ. ಎಲ್ಲ ಮುಗೀತಲ್ವಾ, ಲಾಸ್ಟ್ ಕ್ವಶನಿಗೆ ಬರೋಣ. ಈಗ 4ನೇದು ಏನಿದೆ ಅಂತ ನೋಡೋಣ ಬನ್ನಿ. 4ನೇದಲ್ಲಿ ನಾವು ನೋಡೋದಾದರೆ ಈಗ ಒಂದು ನಿಮಿಷ. ಎಸ್, ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, 4th ಒನ್ನು ದೇ ಅಂದರೆ ಯಾರು ಅಂತ ಇದೆ ನೋಡಿ. 10 plants ಇನ್ ಫೈನಲ್ ಇಯರ್ ಇನ್ ದಿ ಫಸ್ಟ್ ಇಯರ್. ಫಸ್ಟ್ ಇವರು 10 ಗಿಡಗಳನ್ನು ಬೆಳೆಸ್ತಾರೆ, ಹೌದಲ್ವಾ? ದೇ ಕೆಪ್ಟ್ ಪ್ಲ್ಯಾಂಟಿಂಗ್ ಅಂದರೆ ಇದನ್ನೇ ಮುಂದೆ ಒರೆಸ್ತಾ ಹೋಗ್ತಾರೆ. ದೇ ಅಂದರೆ ಯಾರಿಲ್ಲಿ? ದೇ ಅಂದರೆ ಇಬ್ಬರು ಕೂಡ ಅಂತ. ಇಬ್ಬರ ಹೆಸರನ್ನು ಕೂಡ ಇಲ್ಲಿ ಬರೀಬೇಕು. ಏನಂತ ಬರೀತೀರಾ ನೋಡಿ, ತಿಮ್ಮಕ್ಕ, TIMMAKKA, ತಿಮ್ಮಕ್ಕ ಅಂತ ಬರೆದ್ರಿ. ಆ್ಯಂಡ್ ಬಿಕ್ಕಲ ಚಿಕ್ಕಯ್ಯ ಅಂತ ಪೂರ್ತಿ ಬರೆದ್ರೆ ನಿಮಗೆ 4ಕ್ಕೆ 4 ಅಂಕಗಳು ಸಿಗುತ್ತೆ. ಇಲ್ಲಿ ತಪ್ಪು ವಿದ್ಯಾರ್ಥಿಗಳು ಏನು ಮಾಡೋದು ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಬರೆದು ಬರ್ತಾರೆ. ಅದು ಸರಿ, ಆದರೆ ಅಲ್ಲಿ ಅಂಕಗಳು ಸಿಗಲ್ಲ. ಉದ್ದೇಶ ಇಷ್ಟೇ ನೋಡಿ, ಮಗುಗೆ ಈ ಪ್ರೊನೌನ್ಸ್ ಇವೆಲ್ಲದೂ ಕೂಡ ಪ್ರೊನೌನ್ಸ್ ಪ್ರೊನೌನ್ಸು, ಹೌದಲ್ವಾ, ಪರ್ಸನಲ್ ಪ್ರೊನೌನ್ಸು ಎಲ್ಲದೂ ಕೂಡ ಇಲ್ಲಿ ಕೊಡಲಾಗಿದೆ. ಹೀಗಂದರೆ ರೆಫರ್ಸ್ ಟು, ಶಿ ಅಂದರೆ ಯಾರು ಅಂತ, ಹೂ ಅಂದರೆ ಯಾರು ಅಂತ, ದೆಮ್ ಅಂದರೆ ಏನು ಅಂತ, ದೇ ಅಂದರೆ ಯಾರು ಅಂತ, ಅದನ್ನು ಬರೆದುಬಿಟ್ರೆ 4ಕ್ಕೆ 4 ಅಂಕ ಸಿಗುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಎಲ್ಲ ಚಾಪ್ಟರ್ ಮೇಲೆ ಎಲ್ಲ ವಿಡಿಯೋಸ್ಗಳನ್ನು ಮಾಡಿದ್ದೇವೆ. ಇಂಪಾರ್ಟೆಂಟ್ ಕ್ವಶನ್ಸು, 6 ಮಾರ್ಕ್ಸ್ ಕ್ವಶನ್ಸ್ ಎಲ್ಲದೂ ಕೂಡ ಆಗಿದೆ. ಪ್ರತಿಯೊಂದು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ 100% 80ಕ್ಕೆ 80 ಅಂಕವನ್ನು ನೀವು ತೆಗಿತೀರಾ, ಅಷ್ಟು ಶ್ಯೂರಿಟಿಯನ್ನು ಕೊಡ್ತಾಯಿದ್ದೇನೆ. ಯಾಕಂದರೆ ಇಂಗ್ಲೀಷ್ ಓಕೆ, ಅದು ನನ್ನ ಸಬ್ಜೆಕ್ಟು, ಹೌದಲ್ವಾ? ನಿಮಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಇಂಗ್ಲೀಷಿಗಾಗಿ ಅಂತಲೇ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಯು ಆರ್ ಆನ್ ದ ರೈಟ್ ಪ್ಲಾಟ್ಫಾರ್ಮ್. ಇಂಗ್ಲೀಷ್ ಏನು ಬರಲ್ಲ ಅಂದರೂ ಕೂಡ ಈಸಿಯಾಗಿ, ಸುಗಮವಾಗಿ, ಸರಳವಾಗಿ, ಸುಲಲಿತವಾಗಿ ಓಕೆ ಅಂಕಗಳನ್ನು ತೆಗೆಯಬಹುದು. ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ಎಲ್ಲ ವಿಡಿಯೋದ ಕೆಳಗಡೆ 4 ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಡೌಟ್ ಇದ್ದಲ್ಲಿ ನನಗೆ ತಾವುಗಳು ಕಮೆಂಟ್ಸಲ್ಲಿ ಹಾಕಿದರೆ, ಹೌದಲ್ವಾ, ಅದರ ಮೇಲೆ ಒಂದು ಗುರುತಿರುತ್ತೆ ಪ್ರತಿಯೊಂದು ಕ್ವಶನ್ ಪೇಪರ್ ಮೇಲೆ. ಆ ಕ್ವಶನ್ ಪೇಪರಲ್ಲಿ ಇದು ಡೌಟ್ ಇದೆ ಅಂತ ಅದನ್ನು ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದು ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ವಿಡಿಯೋ ಚೆನ್ನಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ಸಲ್ಲಿ ಅಟ್ಲೀಸ್ಟ್ ಥ್ಯಾಂಕ್ ಯು ಸರ್ ಅಂತನಾರು ಹಾಕಿದರೆ ಎಷ್ಟೋ ಸಂತೋಷ ಆಗುತ್ತೆ. ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.